ಧರ್ಮಸ್ಥಳದಲ್ಲಿ ಎಸ್ಐಟಿ ಶೋಧ ಅಂತ್ಯ ಆಗತ್ತಾ? ಧರ್ಮಸ್ಥಳದಲ್ಲಿ ಮತ್ತೆ ಗುಂಡಿ ತೋಡುವ ಪ್ರಮೇಯ ಇಲ್ಲ ಅಂತ ಹೇಳಲಾಗ್ತಿದೆ. ಧರ್ಮಸ್ಥಳದಲ್ಲಿ ಗುಂಡಿ ತೆಗೆಯುವುದು ಮುಗಿಯಲಿದೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಹೇಳಿಕೆ ಇದು. ಇದರ ಬಗ್ಗೆ ಎಸ್ಐಟಿ ಆಗಲಿ ಸರ್ಕಾರ ಆಗಲಿ ಹೇಳಿಲ್ಲ. ಬದಲಾಗಿ ಬೇಳೂರು ಗೋಪಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಅವರಿಗೆ ಅದು ಯಾವ ಮಾಹಿತಿಯ ಆಧಾರದ ಮೇಲೆ ಇದನ್ನು ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಅನಾಮಿಕ ಹೇಳಿದ್ದನ್ನ ಆಧರಿಸಿ ಅವರೆಲ್ಲರೂ ಕೂಡ ಶೋಧವನ್ನು ನಡೆಸಿದ್ದಾರೆ. ಆದರೆ ಇಲ್ಲಿಗೆ ಸಾಕು ಅಂತ ಕಾಣಿಸುತ್ತೆ. ಇನ್ನೂ ಗುಂಡಿ ತೋಡುವಂತಹ ಕೆಲಸ ಅನಿವಾರ್ಯತೆ ಇಲ್ಲ. ಇದನ್ನು ಇಲ್ಲಿಗೆ ಮುಗಿಸ್ತಾರೆ ಅನ್ನುವ ಮಾತುಗಳನ್ನು ಬೇಳೂರು ಗೋಪಾಲಕೃಷ್ಣ ಆಡಿದ್ದಾರೆ. ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ರು. ಈ ಸ್ಪಷ್ಟನೆ ಕೊಡಕ್ಕೆ ಕಾರಣ ಆಗಿದ್ದಂಥದ್ದು ಶಾಸಕರಾಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅನ್ನೋದು ಕೂಡ. ಈ ಬಗ್ಗೆ ಮಾತಾಡಲಿಕ್ಕೆ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಂತ ಸ್ಪಷ್ಟನೆ ಏನು, ಅದನ್ನ ತಾವು ಪ್ರಸ್ತಾಪ ಮಾಡಿದ್ರಿ ಅನ್ನುವಂಥದ್ದು ಏನು ವಿಚಾರ ಪ್ರಸ್ತಾಪಿಸಿದ್ರಿ? ಈಗ ಧರ್ಮಸ್ಥಳದಲ್ಲಾಗಿರುವಂಥ ಘಟನೆ ನಿಮ್ಗೆ ಗೊತ್ತಿದೆ. ಹಲವಾರು ಸ್ಟ್ರೈಕ್ಗಳು, ಹೋರಾಟಗಳು, ಸೌಜನ್ಯ ಇದರ ಮೇಲೆ ನಡೆದಿದೆ. ಆ ಘಟನೆ ಆಧಾರಿತವಾಗಿರುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಹೈಕೋರ್ಟಿಗೆ ಹೋಗಿದ್ದಾನೆ. ಹೈಕೋರ್ಟಿಗೆ ಹೋಗಿ ಆದೇಶ ತೊಗೊಂಡ್ಬಂದಿದ್ದಾನೆ. ನಾನು ಇಷ್ಟೊಂದು ಹೆಣವನ್ನು ಹೂತಿದ್ದೀನಿ, ನನಗೆ ಆದೇಶ ಬೇಕಂತ ತಗೊಬಂದಿದ್ದರಿಂದ ನಾನು SIT ಕೊಟ್ಟಿರೋದಾಗಿದೆ. ಅವನು ಕೊಟ್ಟಿರೋದು 10-15 ಪ್ಲೇಸನ್ನು ತೋರಿಸಿದ್ದಾನೆ, ಬಿಟ್ಟರೆ ಮತ್ತೇನು ಇಲ್ಲ. ನಾವು ಹೇಳೋದು ಏನಂತ ಹೇಳಿದ್ರೆ, ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳ ಇಡೀ ನಮ್ಮ ಉತ್ತರ ಕಾಶಿ ಅಂತ ಹೇಳುವಂಥ ಫೇಮಸ್ ಇರುವಂಥ ಒಂದು ಕ್ಷೇತ್ರ. ಅಲ್ಲಿ ಯಾವುದೇ ಅಡಚಣೆ ಆಗಬಾರ್ದು, ಅಲ್ಲಿ ಯಾವುದೇ ತೊಂದರೆ ಆಗಬಾರ್ದು, ಯಾವುದೇ ಹಾನಿ ಆಗಬಾರ್ದು. ಸುಮ್ಮನೆ BJP ಅವರು ಗೊಂದಲ ಮಾಡುವಂಥ ದೃಷ್ಟಿಯಲ್ಲಿ ಹಿಂದುತ್ವ ಅಂತ ಹೋಗೋದು, ಇನ್ನೊಂದು ಹೋಗೋದು ಮಾಡ್ತಾ ಇದ್ದಾರೆ. ಆದರೆ ಹೈಕೋರ್ಟ್ ಆದೇಶ ಬಂದ ಮೇಲೆ ನಾವು ಮಾಡಬೇಕಾಗಿದ್ದು, ರಾಜ್ಯ ಸರ್ಕಾರ SIT ತಂದಿದೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇಲ್ಲ ನಾನು ಅದನ್ನು ಬೇಗ ಇದು ಮಾಡಿಬಿಟ್ಟು ನಾನು ಸದನದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದುವರಿಸುವಂಥದ್ದು ಆಗೋದಿಲ್ಲ ಅಂತಲೂ ಹೇಳಿದ್ದಾರೆ. ಆದರೆ ಈಗ ಅವನು ತೋರಿಸಿರುವಷ್ಟು ಜಾಗಗಳನ್ನು ಅಗಿಯುವಂಥ ಕೆಲಸ ಮತ್ತು SITಯಲ್ಲಿ ಗುರುತಿಸುವಂಥ ಕೆಲಸವೂ ಆಗಿದೆ. ತೋರಿಸಿರೋದಂತ ಜಾಸ್ತಿ ಇಲ್ಲ, 13 ಪಾಯಿಂಟ್ ಏನೋ ಹೇಳಿದ್ದಾರೆ. ಅಷ್ಟು ಪಾಯಿಂಟ್ ಒಳಗೆ ಇದು ಮಾಡ್ತೀವಿ ಅಂತಲೂ ಅವ್ರು ಹೇಳಿದ್ದಾರೆ. ಮತ್ತು ಮಧ್ಯಂತರ ವರದಿಯನ್ನು ಕೊಡಲಿಕ್ಕೆ ಆಗೋದಿಲ್ಲ, ಪೂರ್ತಿ ಬಂದ ಮೇಲೆ ನಾವು ಕೊಡಬೇಕಾಗತ್ತೆ, ಅದನ್ನು ಸ್ಪಷ್ಟನೆ ಕೊಡ್ತೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾವೆಲ್ಲ ಹೇಳಿದ್ದೀವಿ, ಇದು BJPಯವರು ಅಸ್ತ್ರ ಮಾಡ್ಕೊಳ್ಳುವಂಥದ್ದು ಮತ್ತು ಹಿಂದುತ್ವವನ್ನು ತೆಗೆದುಕೊಂಡು ಹೋಗುವಂಥದ್ದು ಇದು ಯಾವುದೂ ಅಲ್ಲ. BJPಯವರು ತಿಳ್ಕೊಳ್ಬೇಕು, ಇದು ನಾವು ಮಾಡಿದ್ದಲ್ಲ. ಇದು ಕೋರ್ಟಿಂದಲೇ ಅನಾಮಿಕ ಒಂದು ಏನು ಆದೇಶ ತಗೊಬಂದಿದ್ದಾನೆ, ಅದರ ಆಧಾರದ ಮೇಲೆ ನಾವು SIT ಬಿಟ್ಟಿದ್ದು. ಬಿಟ್ಟರೆ ನಮ್ಮ ಉದ್ದೇಶ ಧರ್ಮಸ್ಥಳವನ್ನು ಅಲ್ಲಿ ಹಾಳು ಮಾಡಬೇಕು, ಧರ್ಮಸ್ಥಳ ಕೆಟ್ಟ ಹೆಸರು ತರಬೇಕು ಅನ್ನೋದು ರಾಜ್ಯ ಸರ್ಕಾರಕ್ಕೆ ನಮಗೆ ಇಲ್ಲ. ತಮ್ಮ ಒತ್ತಡ ಏನು ಸರ್? ಈಗ ಅಕಸ್ಮಾತ್ ಅಲ್ಲ ಅಷ್ಟೆಲ್ಲ ತನಿಖೆ ಆಗಿದೆ ಅಥವಾ SIT ತನಿಖೆ ಮಾಡ್ತಾ ಇದೆ, ಫಲಿತಾಂಶ ಏನು ಬೇಕಾದರೂ ಬರ್ಬೋದು. ಈ ಟೈಮಲ್ಲಿ ತಾವು ವಿಚಾರವನ್ನು ಪ್ರಸ್ತಾಪಿಸಿ ಸರ್ಕಾರದ ಮೇಲೆ ಒಂದು ಒತ್ತಡ ಮಾಡಿರುವಂಥದ್ದು ಏನು, ಅಥವಾ ಮುಂದೆ ಏನು ಆಗಬೇಕು ಅಂತ? ಸಿಕ್ಕಿದ್ರೇನು, ಸಿಗದೇ ಇದ್ರೇನು? ನೋಡಿ, ಮುಂದೆ ಏನಾರು ಆದರೆ ಆ ಥರ ಧರ್ಮಸ್ಥಳ ಇದರಲ್ಲಿ ಯಾವುದೇ ಹಾನಿ ಆಗುವಂಥದ್ದು ಆಗಬಾರ್ದು. ಧಾರ್ಮಿಕ ಕ್ಷೇತ್ರ ಒಂದು ಪವಿತ್ರವಾದಂಥ ಕ್ಷೇತ್ರ ಇದೆ, ಅದಕ್ಕೆ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋದು ರಾಜ್ಯ ಸರ್ಕಾರ ನಮ್ಮದೆಲ್ಲ ಒತ್ತಾಯ ಇದೆ. ಹಾಗಾಗಿ ನೋಡೋಣ, ಇವಾಗ ಅಲ್ಲಿ ಬಂದಿರುವಂಥದ್ದು ಏನಿದೆ, ಇಲ್ಲಿವರೆಗೆ ಏನು ಸಿಕ್ಕಿಲ್ಲ ಅಂತ ಹೇಳ್ತಾರೆ, ಕೆಲವು ಸಿಕ್ಕಿದೆ ಅಂತ ಹೇಳ್ತಾರೆ. ಅದು ಯಾವ ಆಧಾರದ ಮೇಲೆ ಇದೆ ಅನ್ನೋ ತನಿಖೆ ಮಾಡಿ ಆ SIT ಆಧಾರ ಬಂದ ಮೇಲೆ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ. ರೈಟ್, ಮುಖ್ಯಮಂತ್ರಿಗಳೇ ಸದನದಲ್ಲಿ ಸುಳಿವನ್ನ ಕೊಟ್ಟಿರೋದ್ರಿಂದ ಇದನ್ನ ಅಧಿಕೃತವಾಗಿ ಘೋಷಣೆ ಮಾಡ್ತಾರಾ ಇವತ್ತಿಗೆ? ಇಲ್ಲಿ ಆದ್ರೆ ಗುಂಡಿ ಆಗಿರುವಂತಹ ಕೆಲಸವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಅಂತ ಇವಾಗ ಪ್ರಮುಖವಾಗಿರ್ತಕ್ಕಂಥದ್ದು, ಬೆಳಿಗ್ಗೆಯಿಂದನೂ ಕೂಡ ವಿಧಾನಸಭೆ ಕಲಾಪದಲ್ಲಿ ಎಲ್ಲೋ ಒಂದು ಕಡೆ ಪ್ರಶ್ನೋತ್ತರ ಆದಮೇಲೆ ಒಂದು ಬಿಲ್ಗಳನ್ನು ತೆಗೆದುಕೊಂಡಿದ್ರು. ಈಗ ನಿಯಮ 69 ಅಡಿ 3 ಚರ್ಚೆಗಳಿದೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತ ಪ್ರಕರಣ. ಅದಾದ ಬಳಿಕ ಇನ್ನೊಂದು ನಿಯಮ 69 ಅಡಿ ಚರ್ಚೆ ಇದೆ. ಮೂರನೇದಾಗಿ ಬಂದಿರತಕ್ಕಂಥದ್ದು ಆ ಒಂದು ಧರ್ಮಸ್ಥಳ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆ. ರೈಟ್, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಇವತ್ತಿಗಿದು ಮುಗಿಸ್ತಾರಾ ಅನ್ನುವಂಥ ಪ್ರಶ್ನೆ. ಗುಂಡಿ ಆಗದಿದ್ದಾಯಿತು, ಏನೂ ಸಿಕ್ಕಿಲ್ಲ ಅನ್ನೋದು ಗೊತ್ತಾಯಿತು. ಕೆಲವರು ಅಲ್ಲಿ ಗ್ರೀನ್ ಪರದೆಯನ್ನು ಹಾಕಿದ್ರಿಂದಾಗಿ ಏನೋ ಸಿಕ್ಕಿಬಿಟ್ಟಿದೆ, ಅಲ್ಲಿ ಅಷ್ಟೊಂದು ಸಿಕ್ಕಿಬಿಟ್ಟಿದೆ, ಇಷ್ಟೊಂದು ಸಿಕ್ಕಿಬಿಟ್ಟಿದೆ ಅಂತ ಹೇಳಿದರು. ಇವಾಗ ಅದನ್ನು ನೋಡೋದಕ್ಕೆ ಬಿಟ್ಬಿಟ್ಟಿದ್ದಾರೆ. ನಿನ್ನೆ ಮತ್ತು ಇವತ್ತಿನ ಕಾರ್ಯಾಚರಣೆಯಲ್ಲಿ ಏನು ಸಿಕ್ಕಿದೆ, ಏನು ಸಿಕ್ಕಿಲ್ಲ ಅಂತ. ನಾವು ನೋಡಿದ್ದು 18-20 ಅಡಿ ಆಗೋದ್ರೂ ಕೂಡ ಸಿಕ್ಕಿದ್ದು ಮಣ್ಣು ಅನ್ನೋದನ್ನು. ಇದು ಈ ಹಿಂದಿನ ಕಾರ್ಯಾಚರಣೆಯಲ್ಲೂ ಆಗೇ ಆಗಿರೋದು ಅನ್ನೋದ್ರ ಬಗ್ಗೆ ಮಾಹಿತಿಗಳಿದೆ.